ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಐಎಎಸ್ ಮತ್ತು ಐಪಿಎಸ್ ಹುದ್ದೆಗಾಗಿ ಫ್ರೀ ಕೋಚಿಂಗ್ಗೆ ಅರ್ಜಿಯನ್ನು ಕರೆದಿದ್ದಾರೆ. ಈ ವಿಡಿಯೋದಲ್ಲಿ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿ ಕೊಡ್ತಾ ಹೋಗ್ತೀನಿ. ಹಾಗಾಗಿ ಇನ್ನೂ ಏನೋ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಈ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡ್ತಾ ಹೋಗಿ. ಇವತ್ತಿನ ಬಿಡುಗಡೆ ಮಾಡಿದಂತ PDF ಅಲ್ಲಿ ಏನಿದೆ ನೋಡ್ತಾ ಹೋದ್ರೆ, ಹಿಂದುಳಿದ ವರ್ಗದ ಕಲ್ಯಾಣ ಇಲಾಖೆಯಲ್ಲಿ ಏನಪ್ಪಾ ಅಂದ್ರೆ ಐಎಎಸ್ ಮತ್ತೆ IPS ಹುದ್ದೆಗಾಗಿ ಎಷ್ಟು ಟೋಟಲ್ ಆಗಿ 9 ತಿಂಗಳ ಕಾಲ ಏನಪ್ಪಾ ನಿಮ್ಗೆ ಫ್ರೀ ಆಗಿ ಕೋಚಿಂಗ್ ಕೊಡ್ತಾರೆ. ಹಾಗೆ ವಸತಿ ಮತ್ತೆ ಕೂಡ ಊಟ ಕೂಡ ಅವರೇ ಪ್ರೊವೈಡ್ ಮಾಡ್ತಾ ಹೋಗ್ತಾರೆ. ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಏನ್ ಕೊಟ್ಟಿದ್ದಾರಪ್ಪ ಅಂದ್ರೆ 2026-21 ಸಾಲಿನಲ್ಲಿ ಹಿಂದುಳಿದ ವರ್ಗದ ಕಲ್ಯಾಣ ಇಲಾಖೆ ಕಡೆಯಿಂದ UPSC ನಾಯಕ ಸೇವೆ ಪರೀಕ್ಷೆ ಪೂರ್ವ ತರಬೇತಿ ಉಚಿತ ಊಟ ಹಾಗೂ ವಸತಿಯೊಂದಿಗೆ ಇಲ್ಲಿ ಅವ್ರು ಮೆನ್ಷನ್ ಮಾಡಿದರೆ ಉಚಿತ ಊಟ ಮತ್ತು ವಸತಿಯೊಂದಿಗೆ ಏನಪ್ಪಾ ನಿಮಗೆ ನೀಡುವ ರಾಜ್ಯದ ಹಿಂದುಳಿದ ವರ್ಗದಲ್ಲಿ ಪ್ರಭಾಗ 1, 2A, 3A ಹಾಗೂ 3B ಸೇರಿದಂತೆ ಅರ್ಹತಾ ಅಭ್ಯರ್ಥಿಗಳಿಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಕೊನೆಯ ದಿನಾಂಕ ಒಳಗೆ 3/8/2020 ಆಗಿರುತ್ತೆ. ಅಂದ್ರೆ IAS ಹುದ್ದೆಗಾಗಿ ನಿಮಗೆ 9 ತಿಂಗಳ ಕಾಲ ವಸತಿ ಮತ್ತೆ ಊಟದೊಂದಿಗೆ ಏನಪ್ಪಾ ಅಂದ್ರೆ ಫ್ರೀ ಕೋಚಿಂಗ್ ಕೂಡ ಕೊಡ್ತಾರೆ ಅಂತ ಅವರು ತಿಳಿಸಿದ್ದಾರೆ. ದಿನಾಂಕ ಆಗಸ್ಟ್ ಏನಪ್ಪಾ ಅಂದ್ರೆ 3ನೇ ತಾರೀಕಿನಂದು ಕೊನೆಯ ದಿನಾಂಕ ಆಗಿರುತ್ತೆ. ಅಂದ್ರೆ ಅಪ್ಲಿಕೇಶನ್ ಕೂಡ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಹಾಕ್ಬೇಕು. ಅದನ್ನ ಯಾವ ತರ ಹಾಕ್ಬೇಕಪ್ಪ ಅಂತ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ಮಾಹಿತಿ ಕೂಡ ಕೊಡ್ತಾ ಹೋಗ್ತೀನಿ. ಆಗಸ್ಟ್ 3ನೇ ತಾರೀಕು ಕೊನೆಯ ದಿನಾಂಕ ಆಗಿರುತ್ತೆ. ಇಲ್ಲಿ ಸೂಚನೆ ಏನ್ ಕೊಟ್ಟಿದ್ದಾರೆ ನೋಡ್ತಾ ಹೋಗೋದಾದ್ರೆ, ಮೊದಲನೇದಾಗಿ ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಯಾವ್ದಾರ ಒಂದು ಪದವಿ ಪಡೆದಿರಬೇಕು. ನಿನಗೆ ಏನೋ ಅಪ್ಲೈ ಮಾಡಕಪ್ಪ ಅಂದ್ರೆ ನೀವು ಯಾವ್ದಾರ ಒಂದು ಯೂನಿವರ್ಸಿಟಿ ಕಡೆಯಿಂದ ನಿಮಗೆ ಕಂಪ್ಲೀಟ್ ಆಗಿ ಡಿಗ್ರಿ ಪಾಸ್ ಆಗಿರೋ ಮಾತ್ರ ಇದಕ್ಕೆ ಅಪ್ಲೈ ಮಾಡಕ್ ಎಲಿಜಿಬಲ್ ಇರ್ತೀರಾ. ನೆಕ್ಸ್ಟ್ ಸೆಕೆಂಡ್, ಅಭ್ಯರ್ಥಿಯು ಹಿಂದುಳಿದ ವರ್ಗದಲ್ಲಿ ಪ್ರಭಾಗ 1, 2A, 3A ಅಂದ್ರೆ 3B ವಿದ್ಯೆ ಸೇರಬೇಕಂದ್ರೆ ನೀವು ಪ್ರಭಾಗ 1, 2A, 3A ಅಥವಾ 3B ವಿದ್ಯೆಗೆ ಏನಪ್ಪಾ ಅಂದ್ರೆ ಕೆಟಗರಿಯಲ್ಲಿ ಸೇರಬೇಕಂತ ತಿಳಿಸಿದ್ದಾರೆ. ನೆಕ್ಸ್ಟ್ ಮೂರನೇದು ಬಂದ್ಬಿಟ್ಟು ಅಭ್ಯರ್ಥಿಯು ಮತ್ತು ಕುಟುಂಬಕ್ಕೆ ವಾರ್ಷಿಕ ಆದಾಯ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ 5 ಲಕ್ಷದ ಕಡಿಮೆ ಇದ್ರೆ ಮಾತ್ರ ಏನಪ್ಪಾ ಈ ಜಾಬಿನ ಅಪ್ಲೈ ಮಾಡಕ್ಕೆ ಎಲಿಜಿಬಲ್ ಇರುತ್ತೆ ಅಂತ ಇಲ್ಲಿ ತಿಳಿಸಿ ಕೊಟ್ಟಲಾಗಿದೆ. ನೆಕ್ಸ್ಟ್ ಅಭ್ಯರ್ಥಿಗಳು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ KA ಅವರ ನಡೆಸುವ ಸಾಮಾನ್ಯ ಪ್ರವೇಶ ಪರೀಕ್ಷೆಗಳಲ್ಲಿ ಅಂಕಗಳ ಪ್ರವರ್ಗವನ್ನು ಅಂದ್ರೆ ನಿಮಗೆ KA ಡಿಪಾರ್ಟ್ಮೆಂಟ್ ಕಡೆ ನಿಮಗೆ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಅದ್ರ ಮುಖಾಂತರ ಏನಪ್ಪಾ ನಿಮಗೆ ಸೆಲೆಕ್ಷನ್ ಪ್ರೋಸೆಸ್ ನಡೆಸ್ತಾ ಹೋಗ್ತಾರೆ. ಓಕೆನಾ. ಈ ಎಕ್ಸಾಮ್ ನಡೆಸೋದು ಯಾರಪ್ಪ ಅಂದ್ರೆ ನಿಮಗೆ KA ಅವರು ನಿಮಗೆ ಎಕ್ಸಾಮ್ ನಡೆಸ್ತಾ ಹೋಗ್ತಾರೆ. ನೆಕ್ಸ್ಟ್ ಪರೀಕ್ಷಾ ಕೇಂದ್ರಗಳಲ್ಲಿ ಮತ್ತು ಸಮಯವನ್ನು ನಂತರ ದಿನಗಳಲ್ಲಿ ತಿಳಿಸಲಾಗುವುದು. ಅಂದ್ರೆ ನಿಮಗೆ ಅಡ್ಮಿಟ್ ಕಾರ್ಡ್ ಮತ್ತೆ ಏನಪ್ಪಾ ಅಂದ್ರೆ ಪರೀಕ್ಷೆ ದಿನಾಂಕಗಳನ್ನು ಅಪ್ಲಿಕೇಶನ್ ಹಾಕಿ ಮೇಲೆ ನಿಮಗೆ ನಂತರ ದಿನಗಳಲ್ಲಿ ಅದನ್ನ ಅದ್ರ ಬಗ್ಗೆ ಮಾಹಿತಿನ ಕೊಡ್ತಾ ಹೋಗ್ತಾರೆ. ನಿಮಗೆ ಅಪ್ಲಿಕೇಶನ್ ಇದ್ರ ಮುಖಾಂತರ ಆಗ್ಬೇಕಪ್ಪ ಅಂದ್ರೆ ಇಲ್ಲಿ ಕೊಟ್ಟಿರುವಂತ ಲಿಂಕ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಅದ್ರ ಮುಖಾಂತರ ಕ್ಲಿಕ್ ಮಾಡಿ ನೀವು ಅಪ್ಲಿಕೇಶನ್ ಹಾಕ್ತಾ ಹೋಗ್ಬೋದು. ಇಲ್ಲಪ್ಪ ನಿಮ್ಗೆ ಅಪ್ಲೈ ಮಾಡಕ್ ಗೊತ್ತಾಗಿಲ್ಲಪ್ಪ ಅಂದ್ರೆ ನಾನು ಯಾವ ತರ ಅಪ್ಲೈ ಮಾಡೋದಂತ ನೆಕ್ಸ್ಟ್ ವಿಡಿಯೋದಲ್ಲಿ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿನ ಕೊಡ್ತೀನಿ. ಓಕೆನಾ. ಇನ್ ಕೇಸ್ ನಿಮ್ಗೆ ಏನಾದ್ರೂ ಅಪ್ಲಿಕೇಶನ್ ಹಾಕೋ ತೊಂದರೆ ಬಂತಂದ್ರೆ ಅವ್ರದ್ದು ಸಹಾಯವಾಣಿ ಆಗಿತ್ತು, ಅಫಿಷಿಯಲ್ ಆಗಿ ನಂಬರ್ ಆಗಿತ್ತು. ಈ ನಂಬರ್ ಮುಖಾಂತರ ನೀವು ಕರೆ ಮಾಡಿ ಅದ್ರ ಬಗ್ಗೆ ಮಾತಾಡಬಹುದು. ಸಮಯ ಬಂದ್ಬಿಟ್ಟು ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5:30ವರೆಗೆ ಏನಪ್ಪಾ ಅಂದ್ರೆ ಸಾರ್ವಜನಿಕ ರಜೆಗಳಲ್ಲಿ ನಿಮಗೆ ಹೊರತುಪಡಿಸಿ ಇಲ್ಲಿ ಕಾಲ್ ಮಾಡ್ತಾ ಹೋಗ್ಬೇಕು. ಓಕೆ. ಏನಪ್ಪಾ ಅವ್ರಿಗೆ ಫೋನ್ ಮಾಡಕಪ್ಪ ಅಂದ್ರೆ ಬೆಳಗ್ಗೆ 10 ಗಂಟೆ ಮೇಲ್ಪಟ್ಟು ನಿಮಗೆ ಅವ್ರಿಗೆ ಕಾಲ್ ಮಾಡಬೇಕು ಅಂತ ಅಲ್ಲಿ ತಿಳಿಸಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಏನು ನೀಡಿದೆ ಅಂತ ನೋಡೋದಾಗಿ ನೆಕ್ಸ್ಟ್ ಯಾವ ಕೆಟಗರಿ ಆಯ್ತು. ನೆಕ್ಸ್ಟ್ ಇದಕ್ಕೆ ಅಪ್ಲೈ ಮಾಡಕಪ್ಪ ಅಂದ್ರೆ ಏನೇನು ಸಿಲೆಬಸ್ ಅಂತ ನೋಡೋದಾದ್ರೆ ಮೊದಲನೇದೇನಪ್ಪ ಅಂದ್ರೆ ಪರೀಕ್ಷೆ ಪೂರ್ವ ತರಬೇತಿ ಹೆಸರು ಬಂದ್ಬಿಟ್ಟು UPSC ನಾಗರಿಕ ಸೇವೆ ಅಂದ್ರೆ UPSC ಎಕ್ಸಾಮ್ ಏನಪ್ಪ ನೀವು ತರಬೇತಿ ಕೊಡ್ತಾ ಹೋಗ್ತಾರೆ. ವಿಷಯ ಬಂದ್ಬಿಟ್ಟು ಜನರಲ್ ಸ್ಟಡೀಸ್ ಮತ್ತು ಆಪ್ಷನ್ ಸಬ್ಜೆಕ್ಟ್ ಏನಪ್ಪಾ ನಿಮಗೆ ಇಲ್ಲಿ ತರಬೇತಿ ಕೊಡ್ತಾ ಹೋಗ್ತಾನೆ. UPSC ಅಂದ್ರೆ ಏನಪ್ಪಾ ಅಂದ್ರೆ UPSC ಏನಪ್ಪಾ ಅಂದ್ರೆ ಫಸ್ಟ್ ಜನರಲ್ ಸ್ಟಡೀಸ್ ಅಂದ್ರೆ ಹಿಸ್ಟ್ರಿ, ಜಿಯೋಗ್ರಫಿ, ಪಾಲಿಟಿ ಆಗಿರ್ಬೋದು, ಸೈನ್ಸ್ ಅಂಡ್ ಟೆಕ್ ಆಗಿರ್ಬೋದು, ಹಾಗೆ CSAT ಆಗಿರ್ಬೋದು, ಇದೆಲ್ಲ ಜನರಲ್ ಸ್ಟಡೀಸ್ ಹೊರ ಬರುತ್ತೆ. ಹಾಗೆ ಆಪ್ಷನ್ ಸಬ್ಜೆಕ್ಟ್ ಅಂದ್ರೆ ಒಂದು ಏನಪ್ಪಾ ಅಂದ್ರೆ 500 ಮಾರ್ಕ್ಸ್ಗೆ ನಿಮಗೆ ಆಪ್ಷನ್ ಸಬ್ಜೆಕ್ಟ್ ಒಂದು ಸಬ್ಜೆಕ್ಟ್ ಇರುತ್ತೆ. ಅದನ್ನ ಕೂಡ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ಜೊತೆಗೆ ಏನಪ್ಪಾ ಅಂದ್ರೆ ಪರ್ಸನಲ್ ಟೆಸ್ಟ್ ಇಂಟರ್ವ್ಯೂ ಕೂಡ ಏನಪ್ಪಾ ನಿಮಗೆ ಇಲ್ಲಿ ಟ್ರೈನಿಂಗ್ ನ ಕೊಡ್ತಾ ಹೋಗ್ತಾರೆ. ಓಕೆ. ಇದು ಟೋಟಲ್ ಆಗಿ ಎಷ್ಟು ತಿಂಗಳ ಕಾಲದ ತರಬೇತಿ ಇರುತ್ತಪ್ಪ ಅಂದ್ರೆ ಟೋಟಲ್ ಆಗಿ ನಿಮಗೆ 7ರಿಂದ 9 ತಿಂಗಳ ಕಾಲ ಏನಪ್ಪಾ ನಮ್ಗೆ ತರಬೇತಿಯಲ್ಲಿ ಕಂಪ್ಲೀಟ್ ಮಾಡ್ತಾ ಹೋಗ್ತಾರೆ. ಮ್ಯಾಕ್ಸಿಮಮ್ ಬಂದ್ಬಿಟ್ಟು ನಿಮ್ಗೆ 9 ತಿಂಗಳ ಕಾಲ ಏನಪ್ಪಾ ನಿಮ್ಗೆ ಇಲ್ಲಿ ಟ್ರೈನಿಂಗ್ ನ ಕೊಡ್ತಾ ಹೋಗ್ತಾರೆ. ಇದು ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಟ್ರೈನಿಂಗ್ ಒಳಗೆ ಏನೇನು ಕೊಡ್ತಾರೋ ಬಗ್ಗೆ ಮಾಹಿತಿ ಆಯ್ತು. ನೆಕ್ಸ್ಟ್ ಇಲ್ಲಿ ಏನಪ್ಪಾ ಅಂದ್ರೆ ಅರ್ಹತೆ ಏನಿರ್ಬೇಕಪ್ಪ ಇದಕ್ಕೆ ಅಪ್ಲೈ ಮಾಡಕಪ್ಪ ಅಂದ್ರೆ ಅಭ್ಯರ್ಥಿ ಕರ್ನಾಟಕ ರಾಜ್ಯದ ಕಾಯಂ ನಿವಾಸ ಇರ್ಬೇಕು. ಏನಪ್ಪಾ ಅಂದ್ರೆ ನೀವು ಕನ್ನಡದಲ್ಲಿ ಕಾಯಂ ನಿವಾಸಿ ಆಗಿದ್ರೆ ಮಾತ್ರ ಇದಕ್ಕೆ ಅಪ್ಲೈ ಮಾಡಕ್ಕೆ ಎಲಿಜಿಬಲ್ ಇರ್ತಾರೆ. ನೆಕ್ಸ್ಟ್ ಹಿಂದುಳಿದ ವರ್ಗಗಳಾದ ಪ್ರಭಾಗ 1, ಪ್ರಭಾಗ 2A, 3A ಅಥವಾ 3B ಏನಪ್ಪಾ ಸೇರಬೇಕಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಆದಾಯ ಬಂದ್ಬಿಟ್ಟು 5 ಲಕ್ಷ ಕಡಿಮೆ ಇರಬೇಕು. ಎಜುಕೇಶನ್ ಕ್ವಾಲಿಫಿಕೇಶನ್ ಏನಾಗಿರ್ಬೇಕಪ್ಪ ಅಂದ್ರೆ ನಿಮಗೆ ಕಂಪ್ಯೂಟರ್ ಡಿಗ್ರಿ ಮುಗಿಸಿದ್ರೆ ಮಾತ್ರ ಏನಪ್ಪಾ ಇದಕ್ಕೆ ಅಪ್ಲೈ ಮಾಡಕ್ಕೆ ಎಲಿಜಿಬಲ್ ಇರ್ತಾರೆ. ಅದಾದ್ಮೇಲೆ ಅಪ್ಲಿಕೇಶನ್ ಹಾಕುವಾಗ ನಿಮಗೆ ಏನು ಪಾಸ್ಪೋರ್ಟ್ ಸೈಜ್ ಫೋಟೋ ಅಪ್ಲೋಡ್ ಮಾಡೋದು ಕೇಳಿದರೆ, ಜೊತೆಗೆ ಏನಪ್ಪಾ ಅದು GPG ಇಲ್ಲ GAP ಏನೋ ಫಾರ್ಮೆಟೆಡ್ ಆಗಿರಬೇಕು ಅಂತ ಕೂಡ ಅಲ್ಲಿ ಅವರು ತಿಳಿಸಿ ಕೊಟ್ಟಿದ್ದಾರೆ.
ನೆಕ್ಸ್ಟ್ ಅರ್ಜಿ ಏನಪ್ಪಾ ಅಂದ್ರೆ ಇದು ಏನು ಅರ್ಜಿಯಲ್ಲಿ ಏನು ಅಪ್ಲೋಡ್ ಮಾಡಬೇಕು ಡಾಕ್ಯುಮೆಂಟ್ ಅಪ್ಪ ಅಂದ್ರೆ SSC ಮಾರ್ಕ್ಸ್ ಕೂಡ ಅಪ್ಲೋಡ್ ಮಾಡಬೇಕು. ಅದಾದ್ಮೇಲೆ ಏನಪ್ಪಾ ಅಂದ್ರೆ ತಹಶೀಲ್ದಾರ್ ದೂರು ಅಂದ್ರೆ ನಿಮ್ದು ಕ್ಯಾಸ್ಟ್ ಇನ್ಕಮ್ ಕೂಡ ಎಲ್ಲ ಅಪ್ಲೋಡ್ ಮಾಡಕ್ಕೆ ತಿಳಿಸ್ತಾರೆ. ಅಂದ್ರೆ ಅದು ತಹಶೀಲ್ದಾರ್ ಏನಪ್ಪಾ ಅಂದ್ರೆ ಸರ್ಟಿಫಿಕೇಟ್ ಇಶ್ಯೂ ಅಂದ್ರೆ ತಹಶೀಲ್ದಾರ್ ಕೂಡ ಇಶ್ಯೂಡ್ ಮಾಡಿರುವಂತ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಕ್ಕೆ ತಿಳಿಸಿ ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ಏನಪ್ಪಾ ಅಂದ್ರೆ ಇಲ್ಲಿ ಏನ್ ಕೊಟ್ಟಿದ್ದಾರೆ ಸಾಮಾನ್ಯ ಇದು ಸ್ಪೆಷಲ್. ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ ನೆಕ್ಸ್ಟ್ ಇವಾಗ ಸಾಮಾನ್ಯ ಪರೀಕ್ಷೆ ಬಗ್ಗೆ ನಾವು ಮಾತಾಡ್ತಾ ಹೋಗೋಣ. ಇಲ್ಲೇನ್ ಕೊಟ್ಟಿದ್ದಾರೆ ಎ ಒಳಗೆ UPSC ನಾಗರಿಕ ಸೇವಾ ಪರೀಕ್ಷೆ ಪೂರ್ವ ತರಬೇತಿ ಪರೀಕ್ಷೆ ಪ್ರಾಧಿಕಾರದ ನಿಗದಿಪಡಿಸಿರುವ ಪಠ್ಯಕ್ರಮದಂತೆ ಸಾಮಾನ್ಯ ಪರೀಕ್ಷೆ ನಡೆಸಲಾಗುವುದು. ಅಂದ್ರೆ ಅವರು ಅಫಿಷಿಯಲ್ ಆಗಿ ಯಾವ ಸಿಲೆಬಸ್ ಓದಬೇಕಂತಂದು KE ಡಿಪಾರ್ಟ್ಮೆಂಟ್ ವೆಬ್ಸೈಟ್ ಅಲ್ಲಿ ರಿಲೀಸ್ ಮಾಡಿದ್ದಾರೆ. ಅದ್ರ ಮುಖ ನೋಡ್ಕೊಂಡು ಕೂಡ ನೀವು ಇದ್ರ ಬಗ್ಗೆ ಪ್ರಿಪೇರ್ ಮಾಡ್ತಾ ಹೋಗಬೇಕು. ನೆಕ್ಸ್ಟ್ UPSC ನಾಗರಿಕ ಸೇವೆ ನೆಕ್ಸ್ಟ್ ಇಲ್ಲಿ UPSC ನಾಗರಿಕ ಸೇವೆ ಪರೀಕ್ಷಾ ಪೂರ್ವ ತರಬೇತಿಗಾಗಿ ಒಟ್ಟು 100 ಅಂಕಗಳಿಗೆ ಬಹು ಆಯ್ಕೆ ಪ್ರಶ್ನೆಗಳಿಗೆ ಇರುವಂತೆ ಒಂದು ಸಾಮಾನ್ಯ ಪರೀಕ್ಷೆ ನಡೆಸಲಾಗುವುದು ಅಥವಾ ಪದವಿ ಗಳಿಸಿರುವ ಗ್ರೇಡ್ ಅಥವಾ ಅಂಕಗಳ ಆಧಾರದ ಮೇಲೆ ಏನಪ್ಪಾ ಅಂದ್ರೆ ಸೆಲೆಕ್ಷನ್ ಮಾಡೋದನ್ನು ತಿಳಿಸಿಕೊಟ್ಟಿದ್ದಾರೆ. ಓಕೆ, ಯಾವ ತರ ಸೆಲೆಕ್ಷನ್ ಮಾಡ್ತಾರಪ್ಪ ಅಂದ್ರೆ ನಿಮ್ಗೆ 100 ಮಾರ್ಕ್ಸ್ ಒಂದು ಅಂಕದೊಂದಿಗೆ ಪರೀಕ್ಷೆ ಕೂಡ ಕಂಡಕ್ಟ್ ಮಾಡ್ತಾರೆ. ಇನ್ ಕೇಸ್ ಪರೀಕ್ಷೆ ನಡೆಯಲಿಲ್ಲಪ್ಪ ಅಂದ್ರೆ ನೀವು ಡಿಗ್ರಿ ಅಲ್ಲಿ ನೀವು ಗ್ರೇಡ್ ತಗೊಂಡಿರ್ತೀರ, ಓಕೆ, ಅಂದ್ರೆ CGP ತಗೊಂಡಿರ್ತೀರ, ಅದ್ರ ಮೇಲೆ ಕೂಡ ಸೆಲೆಕ್ಷನ್ ಮಾಡ್ತಾರೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ಆಲ್ಮೋಸ್ಟ್ ನಿಮ್ಗೆ ಕಂಪಲ್ಸರಿ ಏನಪ್ಪ ಎಕ್ಸಾಮ್ ಅಟೆಂಡ್ ಮಾಡೇ ಮಾಡ್ತಾರೆ, ಕನೆಕ್ಟ್ ಮಾಡ್ತಾ ಹೋಗ್ತಾರೆ. ಓಕೆ, ನೆಕ್ಸ್ಟ್ ಇಲ್ಲಿ ಸಾಮಾನ್ಯ ಪರೀಕ್ಷೆ ಸೂಚನೆ ಏನ್ ಕೊಟ್ಟಿದ್ದಾರಪ್ಪ ಅಂದ್ರೆ ಸಾಮಾನ್ಯ ಪರೀಕ್ಷೆ ನಡೆಸುವ ದಿನಾಂಕ, ಸಮಯ, ಸ್ಥಳ ಮುಂತಾದ ಮಾಹಿತಿಗಳನ್ನು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವೆಬ್ಸೈಟ್ ಮುಖಾಂತರ ಏನಪ್ಪಾ ಅಂದ್ರೆ ಪ್ರಕಟಿಸಲಾಗುವುದು ಅಂತ ತಿಳಿಸಿ ಕೊಟ್ಟಿದ್ದಾರೆ. ಓಕೆ, ಇದಕ್ಕೇನಪ್ಪಾ ಅಂದ್ರೆ ಮುಂದಿನ ದಿನಗಳಲ್ಲಿ ಯಾವ ತರ ಆಲ್ ಟಿಕೆಟ್ ಡೌನ್ಲೋಡ್ ಮಾಡೋದು ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿನ ಏನಪ್ಪಾ ಅಂದ್ರೆ ಮುಂದಿನ ದಿನಗಳಲ್ಲಿ ಕೊಡ್ತಾರೆ ಅಂತ ಅವರು ಅಫಿಷಿಯಲ್ ಆಗಿ ತಿಳಿಸಿ ಕೊಟ್ಟಿದ್ದಾರೆ. ಓಕೆ, ಇದಿಷ್ಟು ಏನಪ್ಪಾ ಅಂದ್ರೆ ಹಿಂದುಳಿದ ಕರ್ನಾಟಕದಲ್ಲಿ ಪ್ರಭಾಗ 1, 2A, 2B, 3 ವಿದ್ಯಾರ್ಥಿಗಳಿಗೆ ಯಾವ ತರ ಫ್ರೀ ಕೋಚಿಂಗ್ ನ ಈಗ ರಿಲೀಸ್ ಮಾಡಿದ್ದಾರೆ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿ ಕೊಟ್ಟಿದ್ದೀನಿ. ಇನ್ ಕೇಸ್ ನಿಮ್ಗೆ ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಇದನ್ನ ಯಾವ ತರ ಅಪ್ಲೈ ಮಾಡೋಂತ ನಿಮಗೆ ಕಂಪ್ಲೀಟ್ ಆಗಿ ಮಾಹಿತಿನ ಕೊಡ್ತಾ ಹೋಗ್ತೀನಿ. ಇದಿಷ್ಟು ವಿಡಿಯೋ ಬಗ್ಗೆ ಮಾಹಿತಿ ಆಯ್ತು. ವಿಡಿಯೋ ಇಷ್ಟ ಆಯ್ತು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡ್ತಾ ಹೋಗಿ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.